ವಿಶ್ವಪ್ರಸಿದ್ಧ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಮಹಾ ದುರಂತವೊಂದು ನಡೆದಿದೆ. ಕಾಲ್ತುಳಿತದಲ್ಲಿ 6 ಜನ ಸಾವನ್ನಪ್ಪಿದ್ದಾರೆ. ವೈಕುಂಠ ದ್ವಾರದ ದರ್ಶನಕ್ಕೆ ಉಚಿತ ಟಿಕೆಟ್ ವಿತರಣೆಯ ಸಂದರ್ಭದಲ್ಲಿ ದುರಂತ ಆಗಿರುವಂಥದ್ದು. ಜನವರಿ 10ರಿಂದ 14ರವರೆಗೂ ಕೂಡ ವೈಕುಂಠ ದ್ವಾರದ ದರ್ಶನ ಇರುತ್ತೆ. 7 ಲಕ್ಷ ಉಚಿತ ಟಿಕೆಟ್ ವಿತರಣೆಯನ್ನ ಟಿಟಿಡಿ ಮಾಡಿತ್ತು. ಉಚಿತ ಟಿಕೆಟ್ ಅನ್ನು ಪಡೆಯಲಿಕ್ಕೆ ಸಾಗರೋಪಾದಿಯಲ್ಲಿ ಭಕ್ತರು ಜಮಾಯಿಸಿರ್ತಾರೆ. ಟಿಕೆಟ್ ಪಡೆಯುವಂತಹ ಆತುರದಲ್ಲಿ ನೂಕುನುಗ್ಗಲು ಉಂಟಾಗುತ್ತೆ. ಕಾಲ್ತುಳಿತಕ್ಕೆ 7 ಜನ ಬಲಿಯಾಗಿರುವಂತಹ ಘಟನೆ ನಡೆದಿದೆ. ನೀವು ಕೂಡ ಆ ಜನಸಾಂದ್ರತೆ ಹೇಗಿದೆ, ಜನಸಂದಣಿ ಹೇಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ದೊಡ್ಡ ಮಟ್ಟದ ಜನರು ಸೇರಿದ್ರು. 7 ಲಕ್ಷ ಉಚಿತ ಟಿಕೆಟ್ ವಿತರಣೆ ಮಾಡ್ತಾರೆ ಅನ್ನುವಂತಹ ಕಾರಣಕ್ಕೆ ದೊಡ್ಡ ಮಟ್ಟದಲ್ಲಿ ಭಕ್ತಾದಿಗಳು ಸೇರಿದ್ರು. ವರ್ಷಕ್ಕೆ ಒಮ್ಮೆ ಮಾತ್ರ ವೈಕುಂಠ ದ್ವಾರದ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ. ವಿಶ್ವದ ಮೂಲೆ ಮೂಲೆಯಿಂದ ಭಕ್ತರು ಬಂದಿದ್ರು. ಆ ಸಂದರ್ಭದಲ್ಲಾಗಿರುವಂತಹ ದುರಂತ ಇದು. ಈ ದುರಂತದಲ್ಲಿ 7 ಜನ ಸಾವನ್ನಪ್ಪಿದ್ದಾರೆ. 3 ಮಹಿಳೆಯರು ಸೇರಿದಂತೆ 7 ಜನ ಸಾವನ್ನಪ್ಪಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಟಿಟಿಡಿ ವಿರುದ್ಧ ವ್ಯಾಪಕ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಹಾಗಾದ್ರೆ ಕಾಲ್ತುಳಿತಕ್ಕೆ ಬಲಿಯಾದವರು ಯಾರ್ಯಾರು ನೋಡ್ತಾ ಹೋಗೋಣ. ನಿರ್ಮಲಾ ಅಂತೇಳಿ 50 ವರ್ಷ ಬಳ್ಳಾರಿ ಮೂಲದವರು. ಇವರು ಕೂಡ ಉಚಿತ ಟಿಕೆಟ್ ಅನ್ನು ಪಡೀಲಿಕ್ಕೆ ಹೋಗಿದ್ರು. ಈ ಸಂದರ್ಭದಲ್ಲಿ ಕಾಲ್ತುಳಿತಕ್ಕೆ ಅವರು ಬಲಿಯಾಗಿದ್ದಾರೆ. ವೈಕುಂಠ ದ್ವಾರದ ದರ್ಶನಕ್ಕೆ ಉಚಿತ ಟಿಕೆಟ್ ವಿತರಣೆಯ ಸಂದರ್ಭದಲ್ಲಿ ದುರಂತ ಸಂಭವಿಸಿರುವಂಥದ್ದು. ಮತ್ತೊಬ್ಬರು ರಜನಿ 47 ವರ್ಷ ವೈಜಾಗ್ ಮೂಲ ಅನ್ನೋದು ಗೊತ್ತಾಗ್ತಾ ಇದೆ. ಅವರು ಕೂಡ ಕಾಲ್ತುಳಿತದಲ್ಲಿ ಬಲಿಯಾಗಿರೋರು. ಈಗಾಗಲೇ ಅವರನ್ನು ಕೂಡ ಗುರುತಿಸಿರುವಂಥದ್ದು. ಅದರ ಜೊತೆಗೇನೆ ಲಾವಣ್ಯ 40 ವರ್ಷ, ಇವರು ಕೂಡ ವೈಜಾಗ್ ಮೂಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಶಾಂತಿ 30 ವರ್ಷ, ಇವರು ಕೂಡ ವೈಜಾಗ್ ಮೂಲದವರು. ಹೊರ ರಾಜ್ಯದಿಂದ ಮಾತ್ರವಲ್ಲ, ಬೇರೆ ಬೇರೆ ದೇಶಗಳಿಂದಲೂ ಕೂಡ ಭಕ್ತರು ಬಂದಿದ್ದರು. ಆ ಸಂದರ್ಭದಲ್ಲಿ ದುರಂತ ಆಗಿರುವಂಥದ್ದು. ಜೊತೆಗೆ ಮಲ್ಲಿಕಾ 49 ವರ್ಷ, ಸೇಲಂ ಮೂಲದವರು ಅನ್ನೋದು ಗುರುತಿಸಲಾಗಿದೆ. ನಾಯ್ಡು ಬಾಬು 59 ವರ್ಷ, ನರಸೀಪಟ್ಟಣದ ಮೂಲದವರು ಅಂಥೇಳಿ ಗುರುತಿಸಿರುವಂಥದ್ದು. ಈ 6 ಜನರು ಕೂಡ ಕಾಲ್ತುಳಿತಕ್ಕೆ ಬಲಿಯಾಗಿದ್ದಾರೆ. 7 ಜನ ಕಾಲ್ತುಳಿತಕ್ಕೆ ಬಲಿಯಾಗಿರುವಂಥದ್ದು. 60ಕ್ಕೂ ಹೆಚ್ಚು ಜನರು ಅಸ್ವಸ್ಥರಾಗಿದ್ದಾರೆ. ಅವರೆಲ್ಲರನ್ನೂ ಕೂಡ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸುವಂತಹ ಕೆಲಸ ಆಗಿರುವಂಥದ್ದು. ಅದರಲ್ಲಿ ಹಲವರ ಸ್ಥಿತಿ ತುಂಬ ಕ್ರಿಟಿಕಲ್ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಕಳೆದ 2-3 ತಿಂಗಳಿನಿಂದಲೂ ಕೂಡ ತಿರುಪತಿ ತಿಮ್ಮಪ್ಪನ ಸನ್ನಿಧಾನ ಒಂದಲ್ಲ ಒಂದು ವಿಚಾರಕ್ಕೂ ಕೂಡ ಸದ್ದನ್ನು ಮಾಡ್ತಾ ಇದೆ. ಈಗ ಅತಿ ದೊಡ್ಡ ದುರಂತಕ್ಕೆ ಟಿಟಿಡಿ ಸಾಕ್ಷಿಯಾಗಿರುವಂಥದ್ದು. ಈಗ ಟಿಟಿಡಿಯ ವಿರುದ್ಧ ವ್ಯಾಪಕ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಟಿಕೆಟ್ಗಾಗಿ ಭಕ್ತರು ಸರತಿ ಸಾಲಿನಲ್ಲಿ ನಿಂತಹ ಸಂದರ್ಭದಲ್ಲಿ ಈ ದುರಂತ ಆಗಿದೆ. ನೂಕುನುಗ್ಗಲು ಉಂಟಾಗಿ ಕಾಲ್ತುಳಿತದಿಂದ 7 ಜನ ಸಾವನ್ನಪ್ಪಿರುವಂತಹ ಘಟನೆ ಇದಾಗಿದೆ. ಸಾವನ್ನಪ್ಪುವವರ ಸಂಖ್ಯೆ ಮತ್ತಷ್ಟು ಏರಿಕೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಕಾರಣ 60ರಿಂದ 70 ಜನರಿಗೆ ಈಗಾಗಲೇ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಅದರಲ್ಲಿ ಹಲವರ ಸ್ಥಿತಿ ತುಂಬ ಚಿಂತಾಜನಕ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಬೀರ್, ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ನಡೆದಂತಹ ದುರಂತ ಇದು. ಈ ದುರಂತಕ್ಕೆ ಕಾರಣ ಏನು ಅಂತೇಳಿ, ಹೇಗಾಯ್ತು ಘಟನೆ ಅಂತೇಳಿ? ಪ್ರೇಮ್ ನೋಡಿ, ಇವತ್ತು ಬೆಳಗ್ಗೆ 5 ಗಂಟೆಯಿಂದ ವೈಕುಂಠ ಏಕಾದಶಿ ಏನು ನಡೆಯುತ್ತೆ ಮುಂದಿನ 10 ದಿನಗಳ ಕಾಲ. ಅದಕ್ಕಾಗಿ ವಿಶೇಷವಾದಂಥ ಒಂದು ಟೋಕನ್ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಯಾರಿಗೆ ಟೋಕನ್ ಇರುತ್ತೆ ಅವರಿಗೆ ಮಾತ್ರ ವಿಶೇಷವಾದಂಥ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡ್ಲಾಗುತ್ತೆ ಅಂತ ಟಿಟಿಡಿ ಘೋಷಣೆಯನ್ನು ಕೂಡ ಮಾಡಲಾಗಿತ್ತು. ವರ್ಷಕ್ಕೆ ಒಮ್ಮೆ ವೈಕುಂಠ ಏಕಾದಶಿಯ ಹಿನ್ನೆಲೆಯಲ್ಲಿ ಪ್ರವೇಶ ದ್ವಾರ ಏನು ತೆಗೆಯುತ್ತೆ, ಆ ಒಂದು ದರ್ಶನವನ್ನು ಪಡೀಲಿಕ್ಕೆ ಲಕ್ಷಾಂತರ ಜನರು ಕಾದು ಕುಳಿತಿರ್ತಾರೆ. ಹೀಗಾಗಿ ಯಾರಿಗೆ ಟೋಕನ್ ಇದ್ದವರಿಗೆ ಮಾತ್ರ ಅವಕಾಶ ಅಂತ ಟಿಟಿಡಿ ಘೋಷಣೆ ಮಾಡ್ತು. ಹಾಗಾಗಿ ಟೋಕನ್ ಪಡೀಲಿಕ್ಕೆ ನಿನ್ನೆ ಸಂಜೆಯಿಂದಲೇ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಜನರು ಅಲ್ಲಿ ನೆರೆದಿದ್ರು. 3 ಕೇಂದ್ರಗಳನ್ನ ಟೋಕನ್ ಕೊಡ್ಲಿಕ್ಕೆ ರೆಡಿಯನ್ನ ಮಾಡ್ಕೊಂಡಿದ್ರು. ಆದರೆ ಮಿತಿ ಮೀರಿದಂತಹ ಜನಸಂಖ್ಯೆಯಲ್ಲಿ ನಿಯೋಜನೆ ಆಗಿರುವಂತದ್ದನ್ನ ಕೂಡ ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಹೀಗಾಗಿ ಈ ಒಂದು ಸಮಸ್ಯೆ ಉದ್ಭವ ಆಗಿರುವಂತದ್ದು. ಸರದಿ ಸಾಲಿನಲ್ಲಿ ಕಿಲೋಮೀಟರ್ ಉದ್ದಕ್ಕೂ ಕೂಡ ಜನರು ನಿಂತ್ಕೊಂಡಿದ್ರು. ನೂಕಾಟ ತಳ್ಳಾಟ ಸರ್ವೇ ಸಾಮಾನ್ಯವಾಗಿತ್ತು. ಆದರೆ ಈ ನೂಕಾಟ ತಳ್ಳಾಟ ತೀವ್ರವಾಗ್ತಿದ್ದಂತೆ ಬೆನ್ನಲ್ಲೇ ಕಾಲ್ತುಳಿತ ಸಂಭವಿಸಿರುವಂತದ್ದು. ಕೆಳಗಡೆ ಒಂದಿಷ್ಟು ಜನರು ಕೆಳಗಡೆ ಆರಂಭದಲ್ಲಿ ಮಹಿಳೆಯರು ಬೀಳ್ತಾರೆ. ಅದಾದ ಬಳಿಕ ಈ ಕಾಲ್ತುಳಿತ ಜೋರಾಗುತ್ತೆ. ಅದಾದ ಮೇಲೆ ಒಬ್ಬರ ಮೇಲೆ ಒಬ್ಬರು ಹತ್ಕೊಂಡು ಬೇರೆ ಕಡೆಗೆ ಚದುರುವಂತ ಪ್ರಕ್ರಿಯೆಗಳು ಕೂಡ ಅಲ್ಲಾಗುತ್ತೆ. ಈ ಸಂದರ್ಭದಲ್ಲಿ ಈಗ 6 ಜನ ಸಾವನ್ನಪ್ಪಿರುವಂತದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಈ ಸಾವು ನೋವಿನ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗ್ಬೋದಾದಂತ ಸಾಧ್ಯತೆಗಳು ಕೂಡ ಇದಾವೆ. ಯಾಕೆಂದ್ರೆ ಕಾಲ್ತುಳಿತದಲ್ಲಿ ಅತಿ ಹೆಚ್ಚು ಜನರು ಮಹಿಳೆಯರೇ ಕೆಳಗಡೆ ಬಿದ್ದಿರುವಂತದ್ದು. ಅವ್ರ ಮೇಲೆ ಜನರು ನಡ್ಕೊಂಡು ಹೋಗಿದ್ದಾರೆ. ಹೀಗಾಗಿ ತೀವ್ರ ಪ್ರಮಾಣದಲ್ಲಿ ಮಹಿಳೆಯರು ಗಾಯಾಳುಗಳಾಗಿರುವಂತದ್ದು. ಅವ್ರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿರುವಂತದ್ದು
ಅನ್ನುವಂಥದ್ದು ಚಿಕಿತ್ಸೆಯನ್ನು ಕೂಡ ಕೊಡ್ಲಾಗ್ತಾ ಇದೆ. ಆದ್ರೆ ಈ ಅವರು ಸುಧಾರಿಸಿಕೊಳ್ಳುವಂತ ಲಕ್ಷಣಗಳು ಕೂಡ ಕಡಿಮೆ ಅಂತ ಹೇಳಲಾಗ್ತಾ ಇರುವಂತದ್ದು. ಹೀಗಾಗಿ ಸಾವಿನ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗ್ಬೋದು. ಮತ್ತೆ ಗಾಯಗೊಂಡವರ ಸಂಖ್ಯೆಯು ಕೂಡ ಹೆಚ್ಚಾಗಿರುವಂತದ್ದು. ಅವ್ರಿಗೂ ಕೂಡ ಚಿಕಿತ್ಸೆಯನ್ನ ಮುಂದುವರಿಸುವಂತ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಇವತ್ತು ಮುಖ್ಯಮಂತ್ರಿಗಳು ಕೂಡ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳನ್ನ ಭೇಟಿ ಮಾಡ್ತಾರೆ ಅನ್ನುವಂತ ಮಾಹಿತಿಗಳು ಕೂಡ ಸದ್ಯಕ್ಕಿದ್ದಾವೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.